ಹಲೋ ಎವ್ರಿವನ್, ವೆಲ್ಕಮ್ ಟು ಲಿವಿಂಗ್ ಲೈಫ್ ಯೂಟ್ಯೂಬ್ ಚಾನೆಲ್. ಸೊ ಎಷ್ಟೊಂದು ದಿನ ಆಯಿತು ವ್ಲಾಗ್ ಮಾಡಿ, ಲೈಫ್ ಫುಲ್ ಬ್ಯುಸಿ ಆಗಿಬಿಟ್ಟಿದೆ. ಏನಕ್ಕೆ ಬ್ಯುಸಿ ಅಂತೆಲ್ಲ ಹೋಗ್ತಾ ಹೋಗ್ತಾ ಹೇಳ್ತೀನಿ. ಸೊ ಇವತ್ತು ಸ್ಯಾಟರ್ಡೇ ಆ್ಯಂಡ್ ಹಾಗೆ ಸುಮ್ಮನೆ ಆಚೆ ಬಂದಿದ್ವಿ, ಏನೋ ಕೆಲಸ ಇತ್ತು ಅಂತ. ಏನು ಕೆಲಸ ಆಗಿತ್ತು? ಮೇಕಪ್ ಟ್ರಯಲ್. ಎಸ್, ಇವಾಗ ಇವ್ರದ್ದು ಮದುವೆ ಸೆಟ್ ಆಗಿದೆ. ಸೊ ರಿವೀಲ್ ಮಾಡಿರಲಿಲ್ಲ ಇಲ್ಲಿ ರಿವೀಲ್ ಮಾಡ್ತಿದ್ದೀವಿ. ಆ್ಯಂಡ್ ನಮ್ಮ ಗಂಡಿಲ್ಲ ಅಂದರೆ ಹೆಂಗೆ ಹೇಳಿ, ಇಲ್ಲಿ ನೋಡಿ ನಮ್ಮ ಗಂಡು. ಇಂಟ್ರೊಡ್ಯೂಸಿಂಗ್ ಮೈ ಬಾವ. ಹಾಯ್ ಹಾಯ್ ಹೇಳಿ ಎಲ್ರಿಗೂ ಹಾಯ್. ಹಲೋ. ಸೊ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇನ್ಮೇಲೆ ಫುಲ್ ಇರ್ತದೆ, ವ್ಲಾಗ್ಸ್ ಮಾಡೋಣ ಚೆನ್ನಾಗಿ. ಇವಾಗ ಸದ್ಯಕ್ಕೆ ಮೇಕಪ್ ಟ್ರಯಲ್ ತೊಗೊಳಕ್ಕೆ ಬಂದಿದ್ದೀವಿ. ಕಾಯ್ತಾ ಇದ್ದಾರೆ, ಲೇಟ್ ಇದ್ದೀವಿ. ನಿಮ್ಮ ಇಂಟ್ರೊಡಕ್ಷನ್ ಹೇಳಿ. ನನ್ನ ಇಂಟ್ರೊಡಕ್ಷನ್ ನಾನು ಹೇಳ್ತೀನಿ. ಇವ್ರ ಹೆಸರು ಪವನ್ ಅಂತ, ನಮ್ಮ ಬಾವ ಗೈಸ್. ಆ್ಯಂಡ್ ನಮ್ಮ ಅಕ್ಕ ಅಲ್ಲಿದ್ದಾಳೆ. ಓಕೆ, ಲೇಟ್ ಆಯಿತು, ಅವ್ರು ನಮ್ಗೆ ಕಾಯ್ತಾ ಇದ್ದಾರೆ. ಬನ್ನಿ ಹೋಗೋಣ, ಮೇಕಪ್ ಸೆಷನ್ ಟ್ರಯಲ್ಸ್ ಇದೆ, ಹೋಗೋಣ ಬನ್ನಿ. ನಿಮ್ಮ ಹುಡುಗಿನ ಮೇಕಪ್ ಹಚ್ಚಿಸ್ಕೊಂಡು ನೋಡೋಕೆ ರೆಡಿನಾ? ರೆಡಿ ಫುಲ್ ರೆಡಿ. ಅದನ್ನು ನೋಡ್ಬಿಡೋಣ ಇವಾಗ. ಅದನ್ನು ನೋಡ್ಬಿಡೋದೆ. ಓಕೆ ಗಾಯ್ಸ್, ಬನ್ನಿ ಹೋಗೋಣ. ನಮ್ಮ ಮೇಕಪ್ ಆರ್ಟಿಸ್ಟ್ ಇದ್ದಿದ್ದು KR ಪುರಮಲ್ಲಿ. ಸೊ ನಾವು ಅವ್ರ ಪ್ಲೇಸ್ಗೆ ಹೋಗಿ ಟ್ರಯಲ್ ಮೇಕಪ್ ತೊಗೊಂಡ್ವಿ. ನಿಮಗೂ ಇನ್ನೂ ಡೀಟೇಲ್ಸ್ ಬೇಕಂದರೆ ಕಮೆಂಟ್ ಸೆಷನಲ್ಲಿ ತಿಳಿಸಿ. ನಾನು ಮಧ್ಯ ಸ್ಯಾಂಡ್ವಿಚ್ ಆಗಿಬಿಟ್ಟಿದ್ದೀನಿ ಇವರಿಬ್ಬರು ಮಧ್ಯ. ಹಿಂಗಿದ್ದಿದ್ದು ಹೆಂಗಾಗ್ತಿಯಾಗಿತ್ತು. ಹಾಂ, ಹೆಂಗೆ ಮಾಡಿಸ್ಬೇಕು ಅವಳನ್ನ? ಇದ್ದಂಗೆ ಇರಬೇಕಂತೆ. ಹಿಂಗೆ ತಾಳಿ ಕಟ್ಟಕ್ಕೆ ರೆಡಿನಾ? ಹಿಂಗೆ ಸ್ಮೈಲ್ ಹೆಂಗೆ ಮಾಡೋದಕ್ಕಿತ್ತು? ಹಿಂಗೆ ಅನಿಸ್ತಿದೆ ಮೇಕಪ್ ಮಾಡಿಸ್ಕೊತ ಇರೋದು. ನೋಡೋಣ. ಓಕೆ, ಏನು ವೇರಿಯೇಷನ್ಸ್ ಬೇಕಾ? ಕಣ್ಮುಚ್ಚ. ಸೊ ಆಫ್ಟರ್ 2 hours ಆಫ್ ಮೇಕಪ್ ಹಿಂಗೆ ಕಾಣಿಸ್ತಾಳೆ. ಡಿಫ್ರೆನ್ಸ್ ಕಾಣಿಸ್ತಿದ್ಯಾ? ಓಕೆ, ನನ್ನ ಕ್ಯಾಮ್ರಲ್ಲಿ ಕಾಣಿಸ್ತಾ ಇಲ್ಲ. ನಮ್ಮ ಬಾವ ಓಡೋಗ್ತಾ ಇದ್ದಾರೆ ನೋಡಿ. ಯಾಕೆ ಬಾವ, ನೀವು ಇನ್ಮೇಲೆ ಎಲ್ಲ ವೀಡಿಯೋಲಿ ಮಾತಾಡಬೇಕು ಅಂತ ಬೇಜಾರಾಗ್ತಾ ಇದೆ. ಬರ್ಸೋಣ ಬಿಡಿ, ಅಷ್ಟೇ ತಾನೇ. ಹಾಂ, ಓಕೆ ಗೈಸ್, ದಿಸ್ ಇಸ್ ದ ಮೇಕಪ್. ಇಷ್ಟ ಆಯ್ತಾ ಮೇಕಪ್ಪು? ಅದು 2 ಥರ ಮಾಡಿದ್ದಾರೆ. ಅದು ಡಿಫ್ರೆನ್ಸ್ ಗೊತ್ತಾಗ್ತಾ ಇಲ್ಲ ಕ್ಯಾಮ್ರಲ್ಲಿ. ಓಕೆ ಗೈಸ್, ಇವಾಗ ಮೇಕಪ್ ಆಗಿದೆ, ಮನೆಗೆ ಹೋಗೋಣ. ನಮ್ಮಮ್ಮ ಏನೇನೋ ರುಚಿಯಾಗಿರೋ ಐಟಮ್ಸ್ ಎಲ್ಲ ಮಾಡ್ತೀನಿ ಅಂತ ಬೇರೆ ಹೇಳಿದ್ದಾರೆ. ಏನೇನು ಮಾಡ್ತಾರಂತೆ? ಮನೆಗೆ ಹೋಗಿ ತಿನ್ಕೊಂಡು ಹೋಗ್ತಾರಂತೆ. ಇವಾಗ ಎಲ್ಲ ಮನೆಯಲ್ಲಿ ಏನು ಮಾಡ್ತಿದ್ದಾರೆ ಅಂತ ಮನೆಗೆ ಹೋಗಿ ನೋಡೋಣ. ಬನ್ನಿ ಹೋಗೋಣ. ಇವಾಗ KR ಪುರಮಲ್ಲಿ ಇರೋದ್ರಿಂದ ನಾವು ಹೋಗೋಷ್ಟೇ 1 hour ಆಗುತ್ತೆ. ಹೆಬ್ಬಾಳ್ ಟ್ರಾಫಿಕ್ ನಿಮಗೆ ಗೊತ್ತಲ್ವಾ? ಓಕೆ ಗೈಸ್, ಇವಾಗ ಹೋಗೋಣ ಬನ್ನಿ. ಬಾಯ್, ಮನೇಲಿ ಸಿಗೋಣ. ಏನಾದರೂ ತಿಂದೆ ಹೋದರೆ ಫುಲ್ಫಿಲ್ಲೇ ಆಗಲ್ಲ ಅಲ್ವಾಗಿತ್ತು. ಚೆನ್ನಾಗಿದೆಯಾ? ತಿರ್ಗೆ ಇವಾಗ ಹೆಂಗೆ ಕಾಣಿಸ್ತಾ ಇದೆ ಮೇಕಪ್ ನೋಡೋಣ. ಇವಾಗ ಹಂಗೆ ಕಾಣಿಸ್ತಾ ಇದೆ. ಸ್ವಲ್ಪ ದಪ್ಪಗೆ ಬೇಕು, ಸಣ್ಣ ಚೆನ್ನಾಗಿ ಕಾಣ್ತಾರೆ. ಏನು ಮಾಡ್ತಿದ್ಯಾ ಮಾಲ್ನ? ಏನು ಮಾಡ್ತಿದ್ಯಾ? ಮೇಕಪ್ ಎಕ್ಸಾಮಿನ್ ಮಾಡ್ತಾ ಇದೆ. ಮೇಕಪ್ ಮಾಡಿಸ್ಕೊಂಡು ಬಂದವರೆಲ್ಲ ನೋಡ್ತಾ ಚೆನ್ನಾಗಿ ಮಾಡೋಣ. ಮೂಗ್ಬಟ್ಟಿಗೆಲ್ಲ ಮೆತ್ತಿಕೊಳ್ಳೆ. ಕೋರ್ಸ್ ಆಮೇಲೆ ಇದು ಇಯರ್ ಬಡ್ನ ತ್ಯಾವ ಮಾಡ್ಕೊಂಡು ನೀಟಾಗಿ ಅದನ್ನು ಒರೆಸ್ಬೋದು. ಚೆನ್ನಾಗಿ ಮಾಡಿದಾರಮ್ಮ. ಹಾಂ, ಅದೇ ಲೈಟ್ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಕಡೆದೇ ಚೆನ್ನಾಗಿ ಕಾಣುತ್ತೆ. ನನಗೂ ಈ ಕಡೆದು ಏನೇನು ಮಾಡಿದ್ದಾರೆ ಈ ಕಡೆನೇ ಚೆನ್ನಾಗಿ ಅನಿಸಿದ್ರು, ಈ ಕಡೆ ಅಷ್ಟು ಚೆನ್ನಾಗಿ ಅನಿಸಿಲ್ಲ. ಅದೇ ಬ್ಲಶ್ ಮತ್ತೆ ಐಸ್ ಡಿಫ್ರೆನ್ಸ್ ಅಷ್ಟೇ. ಮೇಕಪ್ ಬೇಸ್ ಎಲ್ಲ ಸೇಮ್. ಕಣ್ಣು ನೋಡು, ಚೆನ್ನಾಗಿ ಬಂದಿದೆ. ಕಣ್ಣು ಈ ಕಡೆ ರೈಟ್ ಸೈಡ್ ಕಣ್ಣು ಚೆನ್ನಾಗಿದೆ. ಅದಕ್ಕೆ ಕಡಿಮೆ ಹಾಕೊಳ್ಳಿದ್ದು ಜಾಸ್ತಿ ಹಾಕೊಳ್ಳೆ. ನನಗೆ ಈ ಕಡೆ ಇಷ್ಟ ಆಗಿದೆ. ಈ ಕಡೆ ಸ್ವಲ್ಪ ಗೋಲ್ಡ್ ಕಾಣಿಸ್ತಾ ಇದೆ. ಜಾಮೂನ್ ಮಾಡಿ ಇಟ್ಟಿದ್ದಾರೆ. ಇವಾಗ ಫ್ರೈಡ್ ರೈಸ್ ಮಾಡ್ತಾ ಇದ್ದಾರಂತೆ. ಸೊ ಜಾಮೂನ್ ತೋರಿಸ್ತೀನಿ ಬನ್ನಿ ನಿಮಗೆ. ಜಾಮೂನ್, ಗುಲಾಬ್ ಜಾಮೂನ್ ಇಲ್ಲೊಂದು ಸ್ವಲ್ಪ ಇದೆ, ಇಲ್ಲೊಂದು ಸ್ವಲ್ಪ ಇದೆ, ಎಲ್ಲ ಎಮ್ಮಿ. ಎಲ್ಲ ಫ್ಯಾಮಿಲಿಲೂ ಹೀಗೆ ಅಲ್ಲ, ಇಬ್ಬರು ಕಿಚನಲ್ಲಿ ಇರ್ತಾರೆ ಅಡುಗೆ ಮಾಡಿಕೊಂಡು.
ನೆಕ್ಸ್ಟ್ ಇನ್ನು 3 ಜನ ಹಿಂಗೆ ಕೂತಿರ್ತಾರೆ. ಓಕೆ, ಲೈಟ್ ಕಾಣಿಸ್ತಾ ಇಲ್ಲ. ಇನ್ನು ನೆಕ್ಸ್ಟ್ ಲೇಡೀಸು ಹಿಂಗೆ ರೂಮಲ್ಲಿ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಮೇಕಪ್ ಎಲ್ರಿಗೂ ತೋರಿಸ್ತಾ ಇದ್ದಾಳೆ. ಹೆಂಗಿದೆ ಮೇಕಪ್ ಪ್ರಿಯಾ? ಚೆನ್ನಾಗಿ ಮಾಡಿದಾರಾ? ಓಕೆ, ಅವೆಲ್ಲ ಅದು ಏನು ಮಾಡೋಕ್ಕಾಗಲ್ಲ. ಏನು ಊಟ ಮಾಡ್ತಾ ಇದ್ದೀರಾ? ಏನು ಮಾಡಿದ್ದಾರೆ? ಚೆನ್ನಾಗಿದೆಯಾ ಬಾವಾ? ಏನು ಚೆನ್ನಾಗಿದೆ? ಸೊ ಹಾಗೆ ರಿಲ್ಯಾಕ್ಸಿಂಗ್ ಟೈಮ್ಗೋಸ್ಕರ ಒಂದು ಬಿಸ್ನೆಸ್ ಗೇಮ್ ಕೂಡ ಆಡ್ತಾ ಇದ್ವಿ. ಯಾರ್ಯಾರು ಎಷ್ಟೆಷ್ಟು ಬಿಸ್ನೆಸ್ ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ. ಇವಾಗ ನಾನು ಇಷ್ಟು ಕಾಸು ತೊಗೊಂಡಿದ್ದೀನಿ, ಇಷ್ಟು ದುಡ್ಡಿದೆ. ಆ್ಯಂಡ್ ರಮ್ಯಾ ಇವನು ಬ್ಯಾಂಕರು ಬರೀ ಕ್ರಿಕೆಟಲ್ಲೇ ಬ್ಯುಸಿ ಇದ್ದಾನೆ. ಏನು ಹೊಡಿದ್ರು? 4 ಹೊಡಿದ್ರಾ 6 ಹೊಡಿದ್ರಾ? 4 6 ಅಂದ್ಕೊಂಡು ಬ್ಯಾಂಕ್ಗೆ ಗೇಟ್ ಎಲ್ಲ ಇಟ್ಬಿಟ್ಟಿದ್ದಾನೆ. ಆ್ಯಂಡ್ ದೆನ್ ಇವಳು ಇನ್ನೊಂದು ಸರಿ ಆಡ್ತಾಳಂತೆ. ಅವಳು ಅಷ್ಟು ಕಾರ್ಡ್ಸ್ ತೊಗೊಂಡಿದ್ದಾಳೆ. ಆ್ಯಂಡ್ ದಿಸ್ ಇಸ್ ದ ಬೋರ್ಡ್. ಆ್ಯಂಡ್ ಇಲ್ಲಿ ನಮ್ಮ ಭಾವ ಇದ್ದಾರೆ. ಭಾವ ಎಷ್ಟು ಕಾರ್ಡ್ ತೊಗೊಂಡಿದ್ದೀರಾ? 1 2 3 4 5 6. ಇವೆರಡು ಕಾರ್ಡಲ್ಲ, ಇದು 4 ಕಾರ್ಡ್ಸ್ ತೊಗೊಂಡಿದ್ದಾರೆ. ಸೊ ನಮ್ಮ ಅಕ್ಕನಂತೂ ಪ್ಲೇಸ್ ಶಿಫ್ಟ್. ಓಕೆ ಗೈಸ್, ಲೆಟ್ಸ್ ಕಂಟಿನ್ಯೂ ದ ಗೇಮ್. ನೆಕ್ಸ್ಟ್ ಡೇ ಸಂಡೇ ಮಾರ್ನಿಂಗ್ ಎಲ್ಲರೂ ಏನು ಮಾಡ್ತಿದ್ದಾರೆ ಅಂತ ನೋಡೋಣ ಬನ್ನಿ. ಬ್ರೇಕ್ಫಾಸ್ಟ್ ಚೆನ್ನಾಗಿದೆಯಾ? ಚಾಪ್ಸ್, ಚಪಾತಿ ಚೆನ್ನಾಗಿದೆಯಾ? ಚೆನ್ನಾಗಿತ್ತು. ಬಾಬಾ ಚೆನ್ನಾಗಿದೆಯಾ? ಕಸಿನ್ಸ್ ಎಲ್ಲ ಸೇರಿಕೊಂಡಾಗ ಗೇಮ್ಸ್ ಆಡೋದಂತೂ ನಮ್ಮ ಮನೇಲಿ ತುಂಬ ಕಾಮನ್. ಸೊ ಹಾಗೆ ಬ್ರೇಕ್ಫಾಸ್ಟ್ ಮುಗಿಸಿ ಊನೋ ಗೇಮ್ ಆಡ್ತಾಯಿದ್ವಿ, ಬೋರ್ ಆಗ್ತಿತ್ತು ಅಂತ. ದೊಡ್ಡಮ್ಮ ಅವರು ಮುದ್ದೆ ಮಾಡ್ತಾ ಇದ್ದಾರೆ. ಏನು ಆಹಾ, ಇದೊಂದು ಚೆನ್ನಾಗಿ ಕೆಲಸ ಮಾಡ್ತೀವಿ ಕಣೆ. ನಮ್ಮ ಮಮ್ಮಿ ಅವರು ಫಿಶ್ಗೆ ಫ್ರೈಗೆ ಕಲಿಸ್ತಾ ಇದ್ದಾರೆ. ಅದೆಲ್ಲ ರೆಡಿಯಾಗಿದೆ. ಬಿಸಿ ಬಿಸಿ ಕಬಾಬ್ ರೆಡಿ. ಸೊ ನಮ್ಮ ಮನೆ ಊಟದಲ್ಲಿ ಇಷ್ಟು ವೆರೈಟೀಸ್ ಇದೆ. ಚೆನ್ನಾಗಿದೆಯಾ ಎಲ್ಲ ಅಡುಗೆ? ಸಾಂಬಾರು ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ ಎಲ್ಲ. ಸೊ ಮ್ಯಾಚ್ನ ಎಂಜಾಯ್ ಮಾಡಿಕೊಂಡು ಎಲ್ಲ ಊಟ ಮಾಡ್ತಾ ಇದ್ದೀವಿ. ನಾನ್ ವೆಜ್ ಊಟ ಆದಮೇಲಂತೂ ಐಸ್ ಕ್ರೀಮ್ ಮ್ಯಾಂಡೇಟ್ರಿ. ಊಟ ಎಲ್ಲ ಮುಗಿಸ್ಕೊಂಡು ಶಾಪಿಂಗ್ ಹೋಗ್ತಾ ಇದ್ದೀವಿ. ನಮ್ಮ ಲೇಟೆಸ್ಟ್ ಆಗಿ ನಮ್ಮ ಭಾಗ್ಯ ಮಿಸ್ ಅವರು ಜಾಯ್ನ್ ಆಗಿದ್ದಾರೆ. ಹಾಯ್ ಹಾಯ್ ಹಾಯ್. ಇವಾಗೆಲ್ಲ ಕಮರ್ಷಿಯಲ್ ಸ್ಟ್ರೀಟ್ಸ್ಗೆ ಶಾಪಿಂಗ್ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಬನ್ನಿ, ನಾವು ಬರ್ತೀವಿ. ಎಲ್ಲ ಡ್ರೆಸ್ ನೋಡ್ತಾ ಫುಲ್ ನಾನೇ ಶೈನಿಂಗ್ ಆಗಿಬಿಟ್ಟಿದ್ದೀನಿ ಗೈಸ್. ವಿ ಹ್ಯಾವ್ ಕಮ್ ಟು ದಿಸ್ ಬ್ರೈಡಲ್ ಕಲೆಕ್ಷನ್. ನಾನು ಒಂದು ಡ್ರೆಸ್ ತೊಗೊಂಡಿದ್ದೀನಿ. ಓಕೆ, ರಂಜಾನ್ ಇಸ್ ಯುವರ್. ಫುಲ್ ಸ್ಟ್ರೀಟ್ ಆ್ಯಂಡ್ ಮಿಂಚಿಂಗ್ ಆಗಿದೆ. ಓಕೆ, ಶಾಪಿಂಗ್ ಕಂಟಿನ್ಯೂಸ್. ಶಾಪಿಂಗ್ ಡನ್ ವಿತ್ 4 ಡ್ರೆಸ್ಸಸ್. ನೋಡಿ ಅಪ್ಪ ಎಷ್ಟು ಹೆವಿ ಇದೆ ಗೊತ್ತಾ. ಓಕೆ ಗೈಸ್, ಆಫ್ಟರ್ 4 hours ಆಫ್ ಶಾಪಿಂಗ್ ಏನೇನೋ ಬಟ್ಟೆ ಎಲ್ಲ ತೊಗೊಂಡಿದ್ದೀವಿ. ಒಟ್ಟಿನಲ್ಲಿ ತೊಗೊಂಡು ಇವಾಗ ಓಕೆ, ಲೈಟ್ಗೆ ನನ್ನ ಫೋನಲ್ಲಿ ಏನೂ ಕಾಣಿಸ್ತಾ ಇಲ್ಲ. ಓಕೆ, ಇವಾಗ ಮನೆಗೆ ಹೋಗೋಣ. ಟೈಮ್ ಆಗಿರೋದು 9 o'clock. ಓಕೆ, ಸೌಂಡ್
ದಟ್ಸ್ ಆಲ್. ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ. ಬಾಯ್. ಅಲ್ಲ, ಕೋಇನ್ಸಿಡೆನ್ಸ್ ಅಂದರೆ ಇದೆ, ರೇಡಿಯೋ ಹಾಕಿದ ತಕ್ಷಣ ನಮ್ಮ ಮದುವೆ ಸೆಟ್ ಆಯ್ತು ಈಗ ಬೇಗ ಬಾ ಅಂತ ಬಂದ್ಬಿಟ್ಟು. ಸೊ ಇದಾಗಿತ್ತು ನಮ್ಮ ಸ್ಯಾಟರ್ಡೇ ಆ್ಯಂಡ್ ಸಂಡೇ ವ್ಲಾಗ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.